ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಜೂನ್ 17ರಿಂದ ನಡೆಯಲಿರುವ ಮಹತ್ವದ ಬದಲಾವಣೆಗಳು. ಮೇಷರಾಶಿಯ ನನ್ನ ಪ್ರೀತಿಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಕಾಯುತ್ತಿದ್ದ ಸಮಯ ಈಗ ಸಮೀಪಿಸ್ತಾ ಇದೆ. ಜೂನ್ 17ರಿಂದ ಗ್ರಹಗಳ ಸಂಚಾರದಲ್ಲಿ ಆಗುತ್ತಿರುವ ವಿಶೇಷ ಬದಲಾವಣೆಗಳು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಸೂಚನೆಗಳನ್ನು ನೀಡ್ತಾ ಇದೆ. ಆದರೆ ಇದೇ ಸಮಯದಲ್ಲಿ ನೀವು ಕೆಲಸಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾದ ಅಗತ್ಯತೆ ಕೂಡ ಇದೆ. ಆದ್ದರಿಂದ ಈ ಭವಿಷ್ಯವನ್ನು ಕೊನೆಯವರೆಗೂ ಕೂಡ ಗಮನಕ್ಕಿಟ್ಟು ಕೇಳಿ. ಮೇಷರಾಶಿಯವರೇ, ನೀವು ಸಹಜವಾಗಿಯೇ ಧೈರ್ಯಶಾಲಿಗಳು, ನೇರ ಮಾತಿನವರು ಮತ್ತು ಯಾವುದೇ ಸವಾಲನ್ನು ಎದುರಿಸುವ ಶಕ್ತಿಯುಳ್ಳವರು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ಒತ್ತಡ, ಹಣಕಾಸಿನ ಸಮಸ್ಯೆಗಳು ಮತ್ತು ಕುಟುಂಬದ ಚಿಂತೆಗಳು ನಿಮ್ಮ ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ಕೆಂಗೆಡಿಸಬಹುದು. ಈಗ ಆ ಪರಿಸ್ಥಿತಿಯಲ್ಲಿ ಬದಲಾವಣೆಯ ಗಾಳಿ ಬೀಸಲಾರಂಭಿಸಿದೆ. ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ಮಾತನಾಡೋದಾದರೆ, ಜೂನ್ 17ರ ನಂತರ ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಪ್ರತಿಫಲ ಸಿಗುವ ಸಾಧ್ಯತೆ ಇದೆ. ಇದುವರೆಗೆ ನಿಮ್ಮ ಸಾಮರ್ಥ್ಯವನ್ನು ಗಮನಿಸದೇ ಇದ್ದವರು ನಿಮ್ಮ ಕೆಲಸವನ್ನು ಮೆಚ್ಚಿಕೊಳ್ತಾರೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗಬಹುದು. ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿಯ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನ ಮಾಡುತ್ತಿರೋರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಈ ಅವಧಿ ವಿಶೇಷ ಲಾಭದಾಯಕವಾಗಿರುತ್ತೆ. ಹೊಸ ಗ್ರಾಹಕರು ಸಿಗಬಹುದು. ಹಳೆಯ ಬಾಕಿ ಹಣ ಮರಳಿ ಬರುವ ಯೋಗ ಇದೆ. ಹೊಸ ಯೋಜನೆಗಳು ಉತ್ತಮ ಆದಾಯವನ್ನು ತಂದುಕೊಳ್ಳಬಹುದು. ಆದರೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಎಲ್ಲ ದಾಖಲೆಗಳನ್ನು ಚೆನ್ನಾಗಿ ಪರಿಶೀಲನೆ ಮಾಡಿ ಆತುರದ ನಿರ್ಧಾರಗಳಿಂದ ದೂರ ಇರಿ. ಹಣಕಾಸಿನ ವಿಷಯದಲ್ಲಿ ಆದಾಯದ ಮಾರ್ಗಗಳು ಹೆಚ್ಚಾಗಬಹುದು, ಆದರೆ ಅನಿರೀಕ್ಷಿತ ಖರ್ಚುಗಳು ಕೂಡ ಎದುರಾಗಬಹುದು. ವಾಹನ, ಮನೆ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಹಣ ವೆಚ್ಚಾಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆ ಪಡೆಯಿರಿ. ಅಪರಿಚಿತರ ಮಾತಿಗೆ ಮರುಳಾಗಿ ಹಣ ಹೂಡಬೇಡಿ. ಕುಟುಂಬ ಜೀವನದಲ್ಲಿ ಕೆಲವು ಸಂತಸದ ಕ್ಷಣಗಳು ನಿಮ್ಮನ್ನು ಎದುರು ನೋಡ್ತಾ ಇದೆ. ದೂರವಾಗಿದ್ದ ಬಂಧುಗಳು ಮತ್ತೆ ಸಂಪರ್ಕಕ್ಕೆ ಬರಬಹುದು. ಕುಟುಂಬದ ಸದಸ್ಯರ ನಡುವೆ ಇದ್ದ ಮನಸ್ತಾಪಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಕೋಪದ ಸ್ವಭಾವವನ್ನು ನಿಯಂತ್ರಿಸುವುದು ಅತ್ಯಗತ್ಯ. ಒಂದು ಕಠಿಣ ಮಾತು ದೊಡ್ಡ ಸಮಸ್ಯೆಗೆ ಕಾರಣ ಆಗಬಹುದು. ವಿವಾಹಿತರ ಯಾರು ಮದುವೆ ಆಗಿದ್ದಾರೋ ಅವರಿಗೆಲ್ಲ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳುವ ಅವಕಾಶ ಸಿಗುತ್ತೆ. ಅವಿವಾಹಿತರಿಗೆ ಮದುವೆ ಮಾತುಕತೆಗಳು ಆರಂಭ ಆಗಬಹುದು. ಕೆಲವು ಜನರಿಗೆ ದೂರದ ಊರುಗಳಿಂದ ಉತ್ತಮ ಸಂಬಂಧಗಳು ಬರಬಹುದು. ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯಂತ ಅನುಕೂಲಕರ ಆಗಿರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸರ್ಕಾರಿ ಉದ್ಯೋಗ ಪರೀಕ್ಷೆಗಳು ಅಥವಾ ಉನ್ನತ ಶಿಕ್ಷಣದ ಪ್ರಯತ್ನಗಳಲ್ಲಿ ಯಶಸ್ಸಿನ ಸೂಚನೆ ಇದೆ. ಏಕಾಗ್ರತೆ ಹೆಚ್ಚಾಗಲಿದೆ. ಗುರುಗಳ ಮಾರ್ಗದರ್ಶನದಿಂದ ಉತ್ತಮ ಫಲಿತಾಂಶ ದೊರೆಯಬಹುದು. ಆರೋಗ್ಯದ ಬಗ್ಗೆ ಹೇಳೋದಾದರೆ, ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರುತ್ತೆ. ಆದರೆ ತಲೆನೋವು, ನಿದ್ರಾಹೀನತೆ, ರಕ್ತದೊತ್ತಡ ಅಥವಾ ಒತ್ತಡ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಜೂನ್ 17ರಿಂದ ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ಶುಭ ಘಟನೆ ಸಂಭವಿಸುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಒಂದು ಕೆಲಸ ಪೂರ್ಣಗೊಳ್ಳಬಹುದು. ನ್ಯಾಯಾಲಯ ದಾಖಲೆಗಳು ಅಥವಾ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ನಿಮಗೆ ಅನುಕೂಲಕರ ಫಲಿತಾಂಶ ಸಿಗಬಹುದು. ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿದ್ದ ಕೆಲವರು ಸೋಲನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿ ಬರಬಹುದು. ಆಧ್ಯಾತ್ಮಿಕವಾಗಿ ಈ ಸಮಯ ನಿಮಗೆ ತುಂಬ ಶಕ್ತಿಶಾಲಿ ಆಗಿರುತ್ತೆ. ಪ್ರತಿ ಮಂಗಳವಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ, ಹನುಮಾನ್ ಚಾಲಿಸ ಪಠಿಸಿ. ಭಗವಂತನ ಆಶೀರ್ವಾದದಿಂದ ನಿಮ್ಮ ಕಷ್ಟಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ, ಮೇಷರಾಶಿಯವರಿಗೆ ಜೂನ್ 17ರ ನಂತರ ಹೊಸ ಅವಕಾಶಗಳು, ಹೊಸ ಯೋಗಗಳು, ಹೊಸ ಕೆಲಸಗಳು, ಕುಟುಂಬದ ಸಂತೋಷ ಮತ್ತು ವೃತ್ತಿ ಜೀವನದ ಯೋಗಗಳು ಕಾಣಿಸುತ್ತೆ. ಆದರೆ ಕೋಪ, ಆತುರ ಮತ್ತು ಅಹಂಕಾರವನ್ನು ನಿಯಂತ್ರಿಸಿದರೆ ಮಾತ್ರ ಸಂಪೂರ್ಣ ಯಶಸ್ಸು ನಿಮ್ಮದಾಗುತ್ತೆ. ಎಲ್ಲರೂ ಕೂಡ ಓಂ ಶ್ರೀ ರಾಮಾಯ ನಮಃ ಅಂತ ಕಮೆಂಟ್ ಮಾಡಿ. ಹನುಮಂತನ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಂಪತ್ತು ಮತ್ತು ಯಶಸ್ಸು ಹೆಚ್ಚಾಗಲಿ ಅಂತ ನಾವು ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಜೈ ಶ್ರೀ ಹನುಮಾನ್, ಜೈ ಹಿಂದ್, ಜೈ ಭಾರತ್. ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.